ನೋಡಿ, ಹಲವಾರು ಜನ ನಮ್ಮ ಕೇವಿಕೆಗೆ ಬರ್ತಾ ಇರ್ತಾರೆ ಮಣ್ಣು ನೀರನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ. ಮೊದಲನೇದಾಗಿ ಮಣ್ಣು ಮಾದರಿನ ಹೇಗೆ ಸಂಗ್ರಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿನ ಇರೋದಿಲ್ಲ. ಮಣ್ಣು ಮಾದರಿ ಸಂಗ್ರಹಣೆ ಅಂತ ಹೇಳಿದ್ರೆ ಹಲವಾರು ವಿಷಯಗಳು ಬರುತ್ತೆ. ಇಲ್ಲಿ ಯಾವ ಸಮಯದಲ್ಲಿ ಮಾಡ್ಬೇಕು, ಎಷ್ಟು ಆಳದಲ್ಲಿ ಮಾಡ್ಬೇಕು, ಎಲ್ಲಿ ಮಾದರಿನ ತೆಗಿಬಾರ್ದು, ಎಲ್ಲಿ ತೆಗಿಬೇಕು, ಗೊಬ್ಬರ ಹಾಕ್ಬೇಕಾ, ಗೊಬ್ಬರ ಹಾಕಿದ್ಮೇಲೆ ತೆಗಿಬೇಕಾ ಅನ್ನೋ ಒಂದು ಹಲವಾರು ಪ್ರಶ್ನೆಗಳು ನಮ್ಮ ತಲೆನಲ್ಲಿ ಮೂಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮಣ್ಣು ಮಾದರಿಗೆ ಹೇಗೆ ಸಂಗ್ರಹಣೆ ಮಾಡ್ಬೇಕಂತ ನೋಡಿ. ಈ ನೀವು ಗಮನಿಸಿದರೆ ಈ ಜಮೀನು 2 ಎಕರೆ ಜಮೀನಿದೆ. ಒಂದ್ಸಲ ನಾವು ಓಡಾಡ್ಕೊಂಡ್ ಬಂದಿದೀವಿ ಈಗ. ಸೊ ಓಡಾಡಿದ ನಂತರ ನಾವು ಗುರುತಿಸ್ತೀವಿ ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ, ಅಂದ್ರೆ ಕಲ್ಲರ್ ಅಲ್ಲಿ ವ್ಯತ್ಯಾಸ ಇಲ್ಲ ಅಂತ. ಇಲ್ಲಿ ಕಪ್ಪು ಕೆಂಪು ಮಣ್ಣು ಆ ತರ ವ್ಯತ್ಯಾಸ ಏನಿಲ್ಲ, ಒಂದೇ ಮಟ್ಟವಾಗಿರ್ತಕ್ಕಂಥ ಜಮೀನಾಗಿದೆ. ಇಲ್ಲಿ ನಾವು ಒಂದು ಮಣ್ಣು ಮಾದರಿನ ತೆಗೆದುಕೊಂಡ್ರೆ ಸಾಕಾಗತ್ತೆ. ಅಂದ್ರೆ ಒಂದ್ ಕಡೆ ಅಲ್ಲ, ಈ 2 ಎಕರೆ ವಿಸ್ತೀರ್ಣದಲ್ಲಿ ಒಂದು ಮಣ್ಣು ಮಾದರಿನ ತೆಗೆದುಕೊಂಡ್ರೆ ಅದು ಈ ಒಂದು ಪ್ರದೇಶದ ನೈಜ ಫಲವತ್ತತೆಯನ್ನ ತಿಳಿಸ್ಕೊಡ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ. 7 ರಿಂದ 8 ಜಾಗದಲ್ಲಿ ಅಂಕುಡೊಂಕಾಗಿ, ಜಿಗ್ಜಾಗ್ ಮ್ಯಾನರ್ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ, ಅಂಕುಡೊಂಕಾಗಿ ಹಲವಾರು ಸ್ಥಳಗಳಲ್ಲಿ, ಸುಮಾರು 7 ರಿಂದ 8 ಸ್ಥಳಗಳಲ್ಲಿ ಮಣ್ಣು ಮಾದರಿನ ಸಂಗ್ರಹಣೆ ತೆಗೆದುಕೊಳ್ಬೇಕಾಗತ್ತೆ. ಒಂದು ಜಾಗದಲ್ಲಿ ನಾನು ಮಣ್ಣು ಹೇಗೆ ತೆಗೆದುಕೊಳ್ಳೋದು ಅನ್ನೋದನ್ನ ನಾನು ಹೇಳ್ತೀನಿ. ಇಲ್ಲಿ ವಿಶೇಷವಾಗಿ ರೈತರು ರಾಗಿ, ಜೋಳ ಅಥವಾ ಇತರೆ ಕೃಷಿ ಬೆಳೆಗಳನ್ನ ಬಹುಶಃ ಈ ಜಮೀನಲ್ಲಿ ಬೆಳೆದಿರ್ತಾರೆ. ಸೊ ಇಲ್ಲಿ ನಾವು ಎಷ್ಟು ಆಳದಲ್ಲಿ ಮಣ್ಣು ಸಂಗ್ರಹಣೆ ಅಂತಂದ್ರೆ ಅರ್ಧ ಅಡಿ ಆಳದಲ್ಲಿ ಮಣ್ಣನ್ನ ತೆಗಿಬೇಕಾಗತ್ತೆ. ಸೊ ಇಲ್ಲಿ ಮಣ್ಣನ್ನು ತೆಗೆಯೋದಕ್ಕಿಂತ ಮುಂಚೆ ಮಣ್ಣು ಮಾದರಿನ ಕೆಲವು ಜಾಗದಲ್ಲಿ ತೆಗಿಬಾರ್ದು ಅಂತ ನಾವು ಹೇಳ್ತೀವಿ. ಮೊದಲನೇದಾಗಿ ಬದು ಪಕ್ಕ ಮಣ್ಣನ್ನ ತೆಗಿಬಾರ್ದು, ಮನೆ ಇದ್ರೆ ಮನೆ ಪಕ್ಕ ತೆಗಿಬಾರ್ದು, ವಿದ್ಯುತ್ ಕಂಬ ಇದ್ರೆ ಅಲ್ಲಿ ತೆಗಿಬಾರ್ದು, ನೀರಾವರಿ ಕಾಲುವೆ ಇದ್ರೆ, ಬೋರ್ವೆಲ್ ಇದ್ರೆ ಅಥವಾ ಬಾವಿ ಇದ್ರೆ, ಸೊ ಇನ್ನು ಕಾಂಪೋಸ್ಟ್ ಕುಂಡಿಗಳೇನಾರು ಇತ್ತಂದ್ರೆ ಅಂತ ಜಾಗದಲ್ಲಿ ಮಣ್ಣನ್ನ ಯಾವುದೇ ಕಾರಣಕ್ಕೂ ಮಾದರಿನ ಸಂಗ್ರಹಣೆ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಮಣ್ಣಿನ ಫಲವತ್ತತೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ. ಏಪ್ರಿಲ್, ಮೇ ಅಥವಾ ಜೂನ್ ತಿಂಗಳಲ್ಲಿ ಇದು ಸೂಕ್ತ ಸಮಯ. ಇನ್ನು ಬಿತ್ತನೆಗೆ 15-20 ದಿನ ಸಮಯ ಇರೋದ್ರಿಂದ ಈ ಒಂದು ಸಮಯದಲ್ಲಿ ತೆಗಿಬಹುದು. ಯಾಕಂದ್ರೆ ಇಲ್ಲಿ ಬೆಳೆ ಬೆಳೆದಿರಬಾರ್ದು, ಗೊಬ್ಬರ ಹಾಕಿಲ್ಲ ಅಂತ ಸಂದರ್ಭದಲ್ಲಿ ಮಣ್ಣನ್ನ ತೆಗಿಬೇಕಾಗತ್ತೆ. ಒಂದ್ ಜಾಗದಲ್ಲಿ ಏನಾದ್ರು ಕಲ್ಲು ಅಥವಾ ಇತರ ಕಸ ಇದ್ರೆ ತೆಗೆದ್ಬಿಟ್ಟು ಇಲ್ಲಿ ನಾವು ಅರ್ಧ ಅಡಿ ಆಳದಲ್ಲಿ ಗುಂಡಿನ ತೆಗಿತೀವಿ. ಅದನ್ನ ವಿ ಅಥವಾ ಯು ಆಕಾರದಲ್ಲಿ ತೆಗಿಬಹುದು. ಇಲ್ಲಿ ನೋಡಿ, ಅರ್ಧ ಅಡಿ ಒಂದ್ ಸಲಿಕೆ ನಾನು ಈ ಕಡೆ ವಿರುದ್ಧ ದಿಕ್ಕಿನಿಂದ ಸಲಿಕೆ ಹಾಕಿದ್ರೆ ಆಟೋಮ್ಯಾಟಿಕಲಿ ವಿ ಶೇಪ್ ಅಲ್ಲಿ ಬರುತ್ತೆ. ಮಾದರಿ ಸಂಗ್ರಹಣೆ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಸಲಕರಣೆಗಳು ಅಥವಾ ಉಪಕರಣಗಳು ಬೇಕಾಗುತ್ತೆ. ಅದು ಯಾವ್ಯಾವ್ದನ್ನ ನೋಡೋದಾದ್ರೆ ಪ್ಲಾಸ್ಟಿಕ್ ಅಥವಾ ಒಂದು ಪ್ಲಾಸ್ಟಿಕ್ ಹಾಳೆ ಆದ್ರೂ ಸಾಕಾಗುತ್ತೆ. ಒಂದು ನ್ಯೂಸ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಹಾಳೆನೂ ಕೂಡ ತಗೊಳ್ಬಹುದು. ಜೊತೆಗೆ ನಾವು ಸ್ಕ್ರೂ ಆಗಾರ ಅಥವಾ ಪೋಸ್ಟ್ ಹೋಲ್ ಆಗಾರ ಅಂತ ಕರಿತೀವಿ. ನಮ್ಮ ರೈತರ ಬಾಂಧವರು ಅದನ್ನ ಇಟ್ಟಿರೋದಿಲ್ಲ. ಅರ್ಧ ಅಡಿ ಆಳದಲ್ಲಿ ಗುಂಡಿನ ತೆಗೆದಿವಿ. ಅರ್ಧ ಅಡಿ ಆಳದಲ್ಲಿ ತೆಗೆದಾದ ನಂತರ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಒಳಗಿನ ತರಬೇಕಾ ಮೇಲಿನ ತರಬೇಕಂತ. ಮೇಲಿಂದ ಒಂದು ಬ್ರೆಡ್ ಪೀಸ್ ತರ ನಾವು 1 ಇಂಚು ಮಣ್ಣನ್ನ ಅರ್ಧ ಅಡಿ ತನಕ ಮೇಲೆ ಕಟ್ ಮಾಡ್ಕೊಂಡು ಆ ಕಟ್ ಮಾಡಿದಂತಹ ಮಣ್ಣನ್ನ ನಾವು ಒಂದು ಬಾಣಲಿನಲ್ಲಿ ಅಥವಾ ಒಂದು ಬಾಸ್ಕೆಟ್ ಅಲ್ಲಿ ಹಾಕೊಳ್ತೀವಿ. ಸೊ ಇದೇ ರೀತಿ ಹಲವಾರು ಜಾಗಗಳಲ್ಲಿ ಮಣ್ಣನ್ನ ಸಂಗ್ರಹಣೆ ಮಾಡ್ಬೇಕಾಗುತ್ತೆ. ಸೊ ಈಗ ಒಂದ್ ಜಾಗ ಆಯ್ತು, ಇನ್ನೊಂದ್ ಜಾಗಕ್ಕೆ ಹೋಗೋಣ. ಇಲ್ಲಿ ಈ ಒಂದು ಜಮೀನಲ್ಲಿ 7-8 ಕಡೆ ಮಣ್ಣನ್ನ ತೆಗೆದುಕೊಂಡಿವಿ. ಸೊ ಇದು ಕೊನೆ ಒಂದು ಜಾಗದಲ್ಲಿ ಇನ್ನೊಂದ್ಸಲ ಇಲ್ಲಿ 1 ಇಂಚ್ ಮಣ್ಣನ್ನ ತೆಗೆದುಕೊಳ್ಳಿ. ಸೊ ಈ ರೀತಿಯಾಗಿ ನಾವು 7-8 ಕಡೆ ಮಣ್ಣನ್ನ ತೆಗೆದುಕೊಂಡ ನಂತರ ಇದು ಒಂದು ಬಾಸ್ಕೆಟ್ ಆಗ್ಬಿಡ್ತು, ಒಂದು ಬುಡ್ಡಿ ತುಂಬಿಟ್ಟಿದೆ. ಇದನ್ನ ಹೊತ್ಕೊಂಡ್ ಬರೋದು ಕಷ್ಟ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೇವೆ ನಾವು, ನೆಕ್ಸ್ಟ್ ಇದನ್ನ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಅಥವಾ ನ್ಯೂಸ್ ಪೇಪರ್ ಮೇಲೆ ಹಾಕೊಂಡು ನೋಡಿ 4 ವೃತ್ತಾಕಾರವಾಗಿ ಮಾಡ್ಬೋದು, ಚೌಕಾಕಾರ ಅಥವಾ ಆಯುಧಾಕಾರದಲ್ಲಿ ಮಾಡಿ 4 ಭಾಗಗಳಾಗಿ ಮಾಡ್ತೀವಿ. ಇದನ್ನ ನಾವು ಚತುರ್ವಿಂಗಡನ ಪದ್ಧತಿ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಇರ್ತಕ್ಕಂಥ ಮಣ್ಣನ್ನ ನಾವು ಬಿಸಾಕ್ಬೇಕಾಗತ್ತೆ. ಸೊ ಇಲ್ಲಿ 2 ಭಾಗ ಉಳಿತು. ಇವಾಗ ಈ 2 ಭಾಗನ ಮತ್ತೆ ನಾವು ಕೂಡಿಸ್ತೀವಿ. ಮತ್ತೆ ನಾವು ಪುನರಾವರ್ತಿಸಿ 4 ಭಾಗ ಮಾಡಿದ್ವಿ. ಸೊ ಮತ್ತೆ ಇದರಲ್ಲಿ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಮಣ್ಣನ್ನು ನಾವು ಬಿಸಾಡ್ತಾ ಇದ್ವಿ.
ಇದಾದ ನಂತರ ಇಲ್ಲಿ 2 ಭಾಗಗಳು ಏನು ಉಳಿತು ಇದನ್ನ ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ಸೊ ಈ ರೀತಿಯಾಗಿ ನಾವು ಅರ್ಧ ಅಥವಾ 1 kg ತನಕ ಮಣ್ಣನ್ನ ಉಳಿಸ್ಕೊಂಡು ಇದನ್ನ ಬಿಸಿಲಲ್ಲೇ ಒಣಗಿಸ್ಬೋದಾ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದನ್ನ ನಾನು ಸಮಯ ಇಲ್ಲ, ಬಿಸಿಲಿದೆ, ಬಿಸಿಲಲ್ಲೇ ಒಣಗಿಸ್ಬಿಟ್ಟು ಪ್ರಯೋಗಾಲಯಕ್ಕೆ ತಂದು ಕೊಡ್ಬೋದಾ ಅಂತ. ಇಲ್ಲ, ಖಂಡಿತವಾಗ್ಲೂ ಇದನ್ನ ಬಿಸಿಲಲ್ಲಿ ಒಣಗಿಸಬಾರ್ದು. ಯಾಕಂದ್ರೆ ಅದರಲ್ಲಿರ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳು ವಾತಾವರಣದಲ್ಲಿ ಇರ್ತಕ್ಕಂಥ ಆವಿನಲ್ಲಿ ಆವಿಯಾಗೋಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಈ ಮಣ್ಣು ಹಸಿಯಾಗಿದ್ರೆ ಅದನ್ನ ನೆರಳಲ್ಲಿ ಒಣಗಿಸಿ ಪ್ರಯೋಗಾಲಯಕ್ಕೆ ಮಣ್ಣು ಮಾದರಿನ ತೆಗೆದುಕೊಂಡು ಬರಬೇಕಾಗುತ್ತೆ. ಸೊ ಇದಾದ್ಮೇಲೆ ಈಗ ಮಣ್ಣು ಪರೀಕ್ಷೆಗೆ ಮುಂಚೆ ಎಲ್ಲೆಲ್ಲಿ ಮಣ್ಣನ್ನ ಪರೀಕ್ಷೆ ಮಾಡ್ಕೊಳ್ಳೋದು ಅನ್ನೋದು ತಿಳ್ಕೊಳ್ಳೋದಾದ್ರೆ, ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮಣ್ಣನ್ನ ವಿಶ್ಲೇಷಣೆ ಮಾಡಿಕೊಡ್ತಾರೆ. ಇಲಾಖೆ, ತೋಟಗಾರಿಕೆ ಇಲಾಖೆ, ಇನ್ನು ಹಲವಾರು ಖಾಸಗಿ ಸಂಸ್ಥೆಗಳು ಮಣ್ಣನ್ನ ವಿಶ್ಲೇಷಣೆ ಮಾಡಿ ಅದಕ್ಕೆ ಮಣ್ಣು ಆರೋಗ್ಯ ಪತ್ರದ ಮುಖಾಂತರ ನಿಮಗೆ ಮಣ್ಣು ಪರೀಕ್ಷೆ ಮಾಡ್ಕೊಳ್ಳಲಾಗುತ್ತೆ. ಇವುಗಳನ್ನ ತಿಳ್ಕೊಳ್ಳೋದಕ್ಕೆ ಮಣ್ಣು ಪರೀಕ್ಷೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಆಮ್ಲೀಯ ಮಣ್ಣಾಗಿದ್ರೆ ಅಥವಾ ಹುಳಿ ಮಣ್ಣಾಗಿರ್ಬೋದು ಅಥವಾ ಲವಣ ಪೀಡಿತ ಮಣ್ಣಾಗಿರ್ಬೋದು, ಆ ಮಣ್ಣಿನ ಸಮಸ್ಯೆನ ತಿಳ್ಕೊಳ್ಬೇಕು ಅಂತಂದ್ರೆ ಮಣ್ಣು ಪರೀಕ್ಷೆ ಮಾಡಬೇಕು. ಎಷ್ಟು ಪ್ರಮಾಣದಲ್ಲಿ ಗೊಬ್ಬರಗಳನ್ನ ಕೊಡಬೇಕು ಬೆಳೆಗಳಿಗೆ, ವಿವಿಧ ಬೆಳೆಗಳಿಗೆ ತಿಳ್ಕೊಳ್ಳೋದಕ್ಕೋಸ್ಕರ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಅಥವಾ ಮಣ್ಣಿಂದ ಬಂದಿರತಕ್ಕಂತ ಹಲವಾರು ರೋಗ ಅಥವಾ ಕೀಟದ ಸಮಸ್ಯೆನ ತಿಳ್ಕೊಳ್ಳೋದಕ್ಕೂ ಕೂಡ ಮಾಡ್ತಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಸಂಸ್ಥೆಯಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಡೋನಹಳ್ಳಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಸೊ ಇಲ್ಲಿ ನಾವು ಮಣ್ಣು ಪರೀಕ್ಷೆನ ಮಾಡ್ಕೊಡ್ತೀವಿ. 300 ರೂಪಾಯಿನ ನಾವು ಚಾರ್ಜ್ ಮಾಡ್ತೀವಿ ಒಂದು ಮಣ್ಣು ಪರೀಕ್ಷೆಗೆ. ಎಲ್ಲ ರೈತ ಬಾಂಧವರು ಕನಿಷ್ಠ 2 ಅಥವಾ 3 ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿದ್ರೆ ಒಳ್ಳೇದು. ಮಣ್ಣು ಪರೀಕ್ಷೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನ ಬೆಳೆಗಳಿಗೆ ನೀಡಿದ್ದೇ ಆದಲ್ಲಿ ನಾವು ವ್ಯವಸಾಯದಲ್ಲಿ ಇರ್ತಕ್ಕಂಥ ಖರ್ಚನ್ನ ಕಡಿಮೆ ಮಾಡಬಹುದು. ಕೇಂದ್ರದಲ್ಲಿ ಎಲ್ಲಾ ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡಿ ಇದನ್ನ ಲಾಭ ಪಡ್ಕೊಳ್ಬೇಕಂತ ನಾವು ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದೀವಿ.